ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬ್ರಹ್ಮಾಂಡದಲ್ಲಿ ಮನುಷ್ಯನಿಗೆ ಗೊತ್ತಿರೋದು ತುಂಬಾ ಕಡಿಮೆ. ಒಂದು ಲೆಕ್ಕದಲ್ಲಿ ಬ್ರಹ್ಮಾಂಡದ ಬಗ್ಗೆ ಅತಿ ಬುದ್ಧಿವಂತ ಅನ್ನಿಸ್ಕೊಂಡಿರೋ ಮನುಷ್ಯ ತಿಳ್ಕೊಂಡಿರೋದು ಒಂದು ಅಣು ರೇಣುವಿಗಿಂತ ಕಡಿಮೆ. ಯಾಕೆಂದರೆ ಈ ಬ್ರಹ್ಮಾಂಡ ಅನ್ನೋದು ಅಷ್ಟು ಅಗಾಧವಾಗಿದೆ. ಇದು ಆಗಾಗ ತನ್ನ ಒಡಲಲ್ಲಿನ ಗುಟ್ಟನ್ನು ಹೊರ ಹಾಕ್ತಾ ಇರುತ್ತೆ. ಅದನ್ನು ಕಂಡ ಮನುಷ್ಯ ಪದೇ ಪದೇ ಅಚ್ಚರಿಗೆ ಒಳಗಾಗ್ತಾ ಇರ್ತಾನೆ. ಈಗ ಅಂಥದ್ದೇ ಒಂದು ರಹಸ್ಯ ಬಯಲಾಗಿದೆ. ನಮ್ಮ ಇಡೀ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ಆಕಾಶಕಾಯ, ಅದು ನಕ್ಷತ್ರ ಆಗಿರಬಹುದು, ಗ್ರಹಗಳಾಗಿರಬಹುದು, ಗ್ಯಾಲಾಕ್ಸಿಗಳಾಗಿರಬಹುದು, ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕನ್ನು ಹೊಂದಿವೆ. ಹಾಗೆ ಅವುಗಳ ನಡುವೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಓಡಾಡ್ತಾ ಇರುತ್ತವೆ ಅನ್ನೋದನ್ನು ಕೂಡ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಹಾಗಾದರೆ ಈ ರಹಸ್ಯದ ಹಿನ್ನೆಲೆ ಏನು? ಇಡೀ ಬ್ರಹ್ಮಾಂಡವನ್ನು ಸೇರಿಸುವ ಆ ಟನಲ್ ಯಾವುದು? ಅದು ವಿಜ್ಞಾನಿಗಳ ಕಣ್ಣಿಗೆ ಬಿದ್ದದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮ ಭೂಮಿ ಅಗಾಧವಾದದ್ದು ಅಲ್ವಾ? ನಮ್ಮ ಭೂಮಿಗಿಂತ ಯುರೇನಸ್, ನೆಪ್ಟ್ಯೂನ್ಗಳು ದೊಡ್ಡವು. ಅದಕ್ಕಿಂತಲೂ ಶನಿ ಗ್ರಹ ದೊಡ್ಡದು. ಅದಕ್ಕಿಂತಲೂ ಗುರುಗ್ರಹ ದೊಡ್ಡದು. ಗುರುವಿಗಿಂತ ಸೂರ್ಯ ದೊಡ್ಡವನು. ಅಯ್ಯೋ ಬಿಡ್ರಿ, ಕ್ಷೀರಪಥ ಗ್ಯಾಲಾಕ್ಸಿಲಿರೋ ಲಕ್ಷಾಂತರ ನಕ್ಷತ್ರಗಳ ಒಳಗೆ ನಮ್ಮ ಸೂರ್ಯ ಕೂಡ ಒಬ್ಬ. ಹೀಗಾಗಿ ಕ್ಷೀರಪಥ ಗ್ಯಾಲಾಕ್ಸಿ ಅಂದರೆ ಮಿಲ್ಕಿ ವೇನೇ ದೊಡ್ಡದು. ಇನ್ನು ಈ ಮಿಲ್ಕಿ ವೇಗಿಂತ ಆಂಡ್ರೋಮೆಡಾ ಗ್ಯಾಲಾಕ್ಸಿ ಅಂತ ಒಂದಿದೆ, ಅದು ಇನ್ನೂ ದೊಡ್ಡದು. ಇದೆಲ್ಲ ಒಂದಕ್ಕಿಂತ ಒಂದು ದೊಡ್ಡದು ಅನ್ನೋದಕ್ಕೆ ಕೊಡೋ ಉದಾಹರಣೆ. ಸೊ ನಮ್ಮ ಇಡೀ ಬ್ರಹ್ಮಾಂಡ ಅನ್ನೋದು ಇನ್ನೆಷ್ಟು ದೊಡ್ಡದಾಗಿರಬೇಕು? ಒಮ್ಮೆ ಯೋಚನೆ ಮಾಡಿ ನೋಡಿ. ಅಂಥ ಬ್ರಹ್ಮಾಂಡದಲ್ಲಿನ ನಿಗೂಢ ಕಾಸ್ಮಿಕ್ ಟನಲ್ ಒಂದನ್ನು ಇರೋಸಿಟಾ ಅಬ್ಸರ್ವೇಟರಿ ಅನ್ನೋ ಉಪಕರಣ ಒಂದು ಪತ್ತೆ ಮಾಡಿದೆ. ಇದೊಂದು ಎಕ್ಸ್ರೇ ಇನ್ಸ್ಟ್ರೂಮೆಂಟ್ ಆಗಿದ್ದು, ಇದನ್ನು ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಫಿಸಿಕ್ಸ್ ಅನ್ನೋ ಸಂಸ್ಥೆ ನಿರ್ಮಾಣ ಮಾಡಿದೆ. ಈ ಉಪಕರಣ ಜರ್ಮನಿಯಲ್ಲಿದೆ. ಇದು ರಷ್ಯಾ ಮತ್ತು ಜರ್ಮನಿಯ ಸಹಭಾಗಿತ್ವದ ಪ್ರಾಜೆಕ್ಟ್ ಆಗಿದೆ. ಇದನ್ನ ಲ್ಯಾಂಗ್ರೇಜ್ ಪಾಯಿಂಟ್ 2 ಅಲ್ಲಿ ಹ್ಯಾಲೋ ಆರ್ಬಿಟ್ ಅನ್ನ ಅಧ್ಯಯನ ಮಾಡೋದಕ್ಕೆ ನಿಯೋಜನೆ ಮಾಡಲಾಗಿತ್ತು. 2022ರಲ್ಲಿ ರಷ್ಯಾ ಮೇಲೆ ಯುಕ್ರೇನ್ ಯುದ್ಧ ಸಾರಿದ ನಂತರ ಈ ಪ್ರಾಜೆಕ್ಟ್ಗೆ ಸ್ವಲ್ಪ ಹಿನ್ನಡೆ ಕೂಡ ಆಯಿತು. ಆದರೂ ಈ ಎಕ್ಸ್ರೇ ಮಿಷನ್ ಈಗ ಹೊರ ಹಾಕಿರುವ ಮಾಹಿತಿ ಜಗತ್ತನ್ನ ಅಚ್ಚರಿಗೀಡು ಮಾಡ್ತಾ ಇದೆ. ಯಾಕೆಂದ್ರೆ ಇರೋಸಿಟಾ ಕಳುಹಿಸಿರುವ ಮಾಹಿತಿಯನ್ನ ಅನಲೈಸ್ ಮಾಡಿರೋ ಸಂಶೋಧಕರು ಈ ಬ್ರಹ್ಮಾಂಡದಲ್ಲೊಂದು ಕಾಸ್ಮಿಕ್ ಟನಲ್ ಇದೆ. ಅದು ನಮ್ಮ ಸೂರ್ಯಮಂಡಲವನ್ನ ಬೇರೆ ಬೇರೆ ಗ್ರಹಗಳ ಜೊತೆ, ನಕ್ಷತ್ರ ಪುಂಜಗಳ ಜೊತೆ, ಬೇರೆ ಗ್ರಹ ಮಂಡಲಗಳ ಜೊತೆ, ಅಷ್ಟೇ ಯಾಕೆ ಬೇರೆ ಗ್ಯಾಲಾಕ್ಸಿಗಳ ಜೊತೆಯಲ್ಲಿ ಕೂಡ ಇಂಟರ್ ಕನೆಕ್ಟ್ ಮಾಡ್ತಾ ಇದೆ. ಇದೊಂದು ಗ್ಯಾಸ್ ಮತ್ತು ಏರ್ ಅನ್ನು ಒಳಗೊಂಡ ಪ್ಲಾಸ್ಮಾದಿಂದ ನಿರ್ಮಾಣವಾಗಿರುವ ಟನಲ್ ಆಗಿದೆ ಅನ್ನೋ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಈ ಮಾಹಿತಿ ಜಗತ್ತಿನ ಬಾಹ್ಯಾಕಾಶ ವಿಜ್ಞಾನಿಗಳ ಹುಬ್ಬೇರೋ ಹಾಗೆ ಮಾಡ್ತಾ ಇದೆ. ಇದು ಸಾಕಷ್ಟು ಜ್ಯೋತಿರ್ವರ್ಷಗಳಷ್ಟು ದೂರ ಕ್ರಿಯೇಟ್ ಆಗಿದ್ದು, ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಇಂಟರ್ ಲಿಂಕ್ ಅನ್ನು ಇದು ಒದಗಿಸ್ತಾ ಇದೆ. ಈ ಮಾಹಿತಿ ಹೊರಬೀಳೋದ್ರ ಮೂಲಕ ಒಂದು ಗ್ಯಾಲಾಕ್ಸಿಯಿಂದ ಮತ್ತೊಂದು ಗ್ಯಾಲಾಕ್ಸಿಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂತ ಅಂದುಕೊಳ್ತಾ ಇದ್ದ ವಿಜ್ಞಾನಿಗಳು ಅಚ್ಚರಿಯಲ್ಲಿ ಮುಳುಗ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇಂಟರ್ ಕನೆಕ್ಟಿಂಗ್ ಹಾಟ್ ಪ್ಲಾಸ್ಮಾ ಬಲೂನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೋಡಿದ್ರೆ ನಾವು ಸೂಪರ್ ನೋವಾದ ಕಡೆಗೆ ನೋಡಬೇಕು. ನಿಮಗೆಲ್ಲ ನಕ್ಷತ್ರಗಳು ಸಾಯುವ ಸ್ಟೇಜ್ ಬಗ್ಗೆ ಗೊತ್ತಿದೆ ಅಲ್ವಾ? ಅವು ಮೊದಲಿಗೆ ತಮ್ಮ ಶಕ್ತಿಯನ್ನು ಕಳ್ಕೊಳ್ಳುತ್ತವೆ. ಆ ಬಳಿಕ ನಕ್ಷತ್ರ ದೊಡ್ಡದಾಗ್ತಾ ಹೋಗುತ್ತೆ. ಅದು ಕೂಡ ಒಂದು ಹಂತದವರೆಗೆ ಹಿಗ್ಗಿ ಆ ಬಳಿಕ ಸ್ಫೋಟಗೊಳ್ಳುತ್ತೆ. ಹೀಗೆ ಸ್ಫೋಟಗೊಳ್ಳುವ ಸನ್ನಿವೇಶವನ್ನೇ ಸೂಪರ್ ನೋವಾ ಅಂತ ಕರೀತಾರೆ. ಒಮ್ಮೆ ಸೂಪರ್ ನೋವಾ ಸ್ಫೋಟಗೊಂಡ್ರೆ ಅದು ಭಾರಿ ಶಕ್ತಿಯನ್ನು ಹೊರಹಾಕುತ್ತೆ. ನಮ್ಮ ವಿಜ್ಞಾನಿಗಳು ದಾಖಲಿಸಿರೋ ಮಾಹಿತಿಯಂತೆ 1572ರಲ್ಲಿ ಟೈಕೋ ಸೂಪರ್ನೋವಾ ಹಾಗೂ 1604ರಲ್ಲಿ ಕೆಪ್ಲರ್ ಸೂಪರ್ನೋವಾಗಳು ಸಂಭವಿಸಿದವು. ಇಂಥ ಸೂಪರ್ನೋವಾಗಳು ಉಂಟಾದಾಗ ಆ ಪ್ರದೇಶದಲ್ಲೊಂದು ಬಿಸಿ ಪ್ಲಾಸ್ಮಾ ಬಬಲ್ಗಳು ಹುಟ್ಟುಕೊಳ್ಳುತ್ತವೆ. ಆ ಬಬಲ್ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗಿ ಕಡೆಗೆ ಅದು ಇನ್ನಿತರ ಬಬಲ್ಗಳ ಜೊತೆ ಸೇರ್ತಾ ಹೋಗುತ್ತೆ. ಹೀಗೆ ಒಂದೊಂದೇ ಬಬಲ್ ಸೇರೋದ್ರಿಂದ ಇವತ್ತು ಬೇರೆ ಬೇರೆ ಗ್ರಹಗಳ ನಡುವೆ, ಗ್ಯಾಲಾಕ್ಸಿಗಳ ನಡುವೆ ಒಂದು ಇಂಟರ್ ಕನೆಕ್ಟಿಂಗ್ ಟನಲ್ ಅನ್ನೋದು ಏರ್ಪಾಟಾಗಿದೆ ಅನ್ನೋದು ಸಂಶೋಧಕರ ವಾದ. ಇನ್ನು ಈ ಹಾಟ್ ಪ್ಲಾಸ್ಮಾ ಬಬಲ್ಗಳ ಕಾರಣದಿಂದ ನಮ್ಮ ಬ್ರಹ್ಮಾಂಡದ ಬಹುತೇಕ ನಕ್ಷತ್ರಗಳು, ಗ್ಯಾಲಾಕ್ಸಿಗಳು ಒಂದಕ್ಕೊಂದು ಸಂಧಿಸಿರುವುದು ತಿಳಿದು ಬರ್ತಾ ಇದೆ. ಇಲ್ಲಿ ಎಕ್ಸ್ರೇ ಮಿಷನ್ ಸಹಾಯದಿಂದ ಆ ಪ್ಲಾಸ್ಮಾ ಟನಲ್ಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅವು ಒಂದು ಗ್ಯಾಲಾಕ್ಸಿಯಿಂದ ಮತ್ತೊಂದು ಗ್ಯಾಲಾಕ್ಸಿಗೆ ಸಣ್ಣದಾದ ಟನಲ್ ಅನ್ನ ಹೊಂದಿವೆ ಅನ್ನೋ ಮಾಹಿತಿಯನ್ನು ಹೊರಹಾಕಲಾಗಿದೆ. ಇದು ನಿಜಕ್ಕೂ ಗ್ರೌಂಡ್ ಬ್ರೇಕಿಂಗ್ ಇನ್ನೋವೇಷನ್ ಅಂತ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ನಮ್ಮ ಬ್ರಹ್ಮಾಂಡ ಅನ್ನೋದು ಜಡವಸ್ತು ಅಲ್ಲ. ಅಲ್ಲಿ ಪ್ರತಿ ಸೆಕೆಂಡಿಗೂ ಬದಲಾವಣೆಗಳಾಗುತ್ತಲೇ ಇರುತ್ತವೆ. ಈ ಬದಲಾವಣೆಗಳು ಕಾಲಕಾಲಕ್ಕೆ ಮನುಷ್ಯನಿಗೆ ಗೊತ್ತಾದರೆ ಅವನು ಬ್ರಹ್ಮಾಂಡದ ಬಗ್ಗೆ ಯೋಚನೆ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಂಥ ಎಷ್ಟೋ ಘಟನೆಗಳು ನಮ್ಮ ಗಮನಕ್ಕೂ ಬಾರದೆ ಉಳಿದು ಬಿಡುತ್ತವೆ. ಆದರೆ ಈಗ ಅಂಥದ್ದೊಂದು ಬದಲಾವಣೆ ಸಂಶೋಧಕರ ಕಣ್ಣಿಗೆ ಬಿದ್ದಿದೆ. ಆ ಪೈಕಿ ಕಾಸ್ಮಿಕ್ ಟನಲ್ ಕೂಡ ಒಂದು. ಸದ್ಯಕ್ಕೆ ಈ ಟನಲ್ ಮಿಲ್ಕಿ ವೇ ಗ್ಯಾಲಾಕ್ಸಿಯ ಎಲ್ಲ ನಕ್ಷತ್ರಗಳಿಗೆ ಇಂಟರ್ ಕನೆಕ್ಟ್ ಮಾಡಿದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಈಗ ಸಂಶೋಧಕರು
ಈ ಟನಲ್ ಹೇಗೆ ಬೇರೆ ಬೇರೆ ಕಡೆಗಳಿಗೆ ನೆಟ್ವರ್ಕ್ ಅನ್ನು ಹೊಂದಿದೆ, ಇದರಿಂದ ಇಂಟರ್ಸ್ಟೆಲ್ಲರ್ ಅದರ ಸೌರಮಂಡಲದ ಹೊರಭಾಗದಲ್ಲಾಗ್ತಾ ಇರೋ ಬದಲಾವಣೆಗಳೇನು, ಈ ಟನಲ್ ನಮ್ಮನ್ನ ಬೇರೆ ಬೇರೆ ಲೋಕಗಳಿಗೆ ಕರೆದೊಯ್ಯಬಲ್ಲ ದಾರಿಯಾಗತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹುಡುಕ್ತಾ ಇದ್ದಾರೆ. ಆ ಬಳಿಕ ಅಷ್ಟೇ ಕಾಸ್ಮಿಕ್ ಟನಲ್ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗ ನಡೆದಿರೋ ಸಂಶೋಧನೆಯಲ್ಲಿ ಈ ಟನಲ್ ಇಂದ ಆಗ್ತಾ ಇರುವ ಉಪಯೋಗಗಳ ಬಗ್ಗೆ ಸಂಶೋಧಕರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಸ್ಮಿಕ್ ಟನಲ್ಗಳು ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್ ಅಲ್ಲಿ ನಿರ್ಮಾಣಗೊಂಡಿರುತ್ತವೆ. ಇದರಿಂದ ಒಂದು ನಕ್ಷತ್ರ ಅಥವಾ ಒಂದು ಸೂರ್ಯಮಂಡಲದಿಂದ ಮತ್ತೊಂದು ಸೂರ್ಯಮಂಡಲಕ್ಕೆ ಚಾರ್ಜ್ ಪಾರ್ಟಿಕಲ್ಸ್ ಮತ್ತು ಕಾಸ್ಮಿಕ್ ರೇಡಿಯೇಷನ್ ಪಾಸ್ ಮಾಡೋದ್ರಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಹೀಗಾಗಿ ಇವುಗಳನ್ನ ಬ್ರಹ್ಮಾಂಡದ ಹೈವೇಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ನಮಗೆ ಇನ್ನು ಕೂಡ ಈ ಹೈವೇಲಿ ಪ್ರಯಾಣಿಸುವ ಚಾಕಚಕ್ಯತೆ, ಕೌಶಲ್ಯ, ತಂತ್ರಜ್ಞಾನ ಇವ್ಯಾವು ಸಿಕ್ಕಿಲ್ಲ. ಒಂದು ವೇಳೆ ಆ ಮ್ಯಾಗ್ನೆಟಿಕ್ ಟನಲ್ಗಳ ಮೂಲಕ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳುಹಿಸೋದಕ್ಕೆ ಸಾಧ್ಯ ಆಗಿದ್ದೇ ಆದರೆ ಅದು ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದ ಸಂಶೋಧನೆಗೆ, ಬಾಹ್ಯಾಕಾಶ ಕ್ಷೇತ್ರದ ಅದ್ಭುತಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಇನ್ನು ಈಗ ಹೊರಬಿದ್ದಿರೋ ಮಾಹಿತಿ ಇದೆಯಲ್ಲ, ಇದನ್ನ 2021ರಲ್ಲಿ ಯೂನಿವರ್ಸಿಟಿ ಆಫ್ ಟೊರೆಂಟೋದ ಡನ್ಲಪ್ ಇನ್ಸ್ಟಿಟ್ಯೂಟ್, ನ್ಯಾಷನಲ್ ರಿಸರ್ಚ್ ಕೌನ್ಸಿಲ್ ಕೆನಡಾ, ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾದ ಸಂಶೋಧಕರು ಹೊರಹಾಕಿದ್ರು. ಅಲ್ಲವತ್ತು ನಮ್ಮ ಬ್ರಹ್ಮಾಂಡದಲ್ಲಿ ಹಗ್ಗದ ರೀತಿಯ 2 ಹೈಲಿ ಮ್ಯಾಗ್ನೆಟಿಕ್ ಫಿಲಿಮೆಂಟ್ಗಳಿವೆ. ಅವುಗಳನ್ನು ಅಧ್ಯಯನ ಮಾಡಿದ್ರೆ ನಮ್ಮದೇ ಗ್ಯಾಲಕ್ಸಿಯಲ್ಲಿ ಯಾವೆಲ್ಲ ರೀತಿಯ ಮ್ಯಾಗ್ನೆಟಿಕ್ ಪವರ್ಗಳಿವೆ ಅನ್ನೋದನ್ನ ನಾವು ತಿಳಿಯಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತ ಆಯಿತು. ಆ ಬಳಿಕ ಈಗ ಮತ್ತೆ ಆ ಕಾಸ್ಮಿಕ್ ಟನಲ್ ಸುದ್ದಿ ಮಾಡ್ತಾ ಇದೆ. ಈ ಬಾರಿ ಆದರೂ ಜಗತ್ತಿನ ನಾನಾ ಬಾಹ್ಯಾಕಾಶ ಸಂಸ್ಥೆಗಳು ಈ ಕಾಸ್ಮಿಕ್ ಟನಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ವಾ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಗೆಳೆಯರೆ, ನಮ್ಮ ಬ್ರಹ್ಮಾಂಡ ಅನ್ನೋದು ನಾವು ಊಹೆ ಮಾಡಿರೋದಕ್ಕಿಂತಲೂ ತುಂಬ ದೊಡ್ಡದು ಅನ್ನೋದು ದಿನ ಕಳೆದ ಹಾಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಹಾಗೆಯೇ ಪ್ಯಾರಲಲ್ ಯೂನಿವರ್ಸ್ ಅಂದರೆ ನಮ್ಮ ಬ್ರಹ್ಮಾಂಡದ ಜೊತೆಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಇದೆ ಅನ್ನೋ ನಂಬಿಕೆ ಕೂಡ ಇದೆ. ನಮ್ಮ ವೇದಗಳಲ್ಲಿ ಹಲವಾರು ಬ್ರಹ್ಮಾಂಡಗಳ ಬಗ್ಗೆ ವಿವರಣೆ ಇದೆ. ಸೌರಮಂಡಲಗಳು ಕೂಡ ಸಾಕಷ್ಟಿವೆ ಅನ್ನೋದನ್ನ ನಮ್ಮ ಭಾಗವತ ಪುರಾಣ ಸೇರಿದಂತೆ ಸಾಕಷ್ಟು ಪುರಾಣಗಳಲ್ಲಿ ಹೇಳಿದ್ದಾರೆ. ಮಲ್ಟಿವರ್ಸ್, ಬಹುಬ್ರಹ್ಮಾಂಡ ಪರಿಕಲ್ಪನೆ ಭಾರತೀಯ ದರ್ಶನಗಳಲ್ಲಿ ಇದ್ದೇ ಇದೆ. ಈಗ ಆಧುನಿಕ ಸಂಶೋಧನೆಗಳು ಕೂಡ ಅದನ್ನೇ ಹೇಳ್ತಾ ಇವೆ. ಮತ್ತು ಈ ಕಾಸ್ಮಿಕ್ ಟನಲ್ ಕಾಣಿಸ್ಕೊಂಡಿರೋದು ಭಾರತೀಯ ದರ್ಶನಗಳು ಹೇಳಿದ್ದ ಮಾತನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸ್ತಾ ಇದೆ. ಇನ್ನು ನಮ್ಮ ಬ್ರಹ್ಮಾಂಡದ ಬಗ್ಗೆ ನಾವು ನೋಡೋದಾದ್ರೆ ಇದು ನಮ್ಮೆಲ್ಲರನ್ನ ಒಳಗೊಂಡಿರುವಂತೆ ಒಂದು ವಿಶೇಷವಾದ ಸ್ಥಳ. ಈ ಬ್ರಹ್ಮಾಂಡ 13.77 ಬಿಲಿಯನ್ ವರ್ಷಗಳ ಹಿಂದೆ ನಡೆಯಿತು ಅನ್ನಲಾದ ಬಿಗ್ ಬ್ಯಾಂಗ್ ನಿಂದ ರೂಪುಗೊಂಡಿದೆ ಅನ್ನೋದು ಇಲ್ಲಿವರೆಗಿನ ನಂಬಿಕೆ. ಅಂದ್ರೆ ನಮ್ಮ ಸೌರಮಂಡಲ ಹುಟ್ಟೋದಕ್ಕೂ 9 ಬಿಲಿಯನ್ ವರ್ಷಗಳ ಮೊದಲೇ ಈ ಬ್ರಹ್ಮಾಂಡ ಇತ್ತು. ಇನ್ನು ಈ ಬ್ರಹ್ಮಾಂಡ ಸರಿಸುಮಾರು 93 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೊಡ್ಡದಿದೆ. ಅಂದ್ರೆ ಮನುಷ್ಯ ಬೆಳಕಿನ ವೇಗದಲ್ಲಿ ಸಂಚಾರ ಮಾಡಿದರೂ ಕೂಡ ನಮ್ಮ ಬ್ರಹ್ಮಾಂಡದ ಕೊನೆಯನ್ನು ನೋಡೋದಕ್ಕೆ 93 ಬಿಲಿಯನ್ ವರ್ಷಗಳು ಬೇಕಾಗಬಹುದು. ಸೊ ಇದಂತೂ ನಮ್ಮಿಂದ ಸದ್ಯಕ್ಕೆ ಸಾಧ್ಯ ಆಗದ ಮಾತು. ಯಾಕೆ ಅಂದರೆ ಇಲ್ಲದಕ್ಕೆ ಉತ್ತರ ಇದೆ, ಒಂದ್ಸರಿ ನೋಡ್ಬಿಡಿ. ಗೆಳೆಯರೆ, ನಮ್ಮ ಬ್ರಹ್ಮಾಂಡದ ಒಂದು ಚಿಕ್ಕ ವಿಡಿಯೋ ತುಣುಕನ್ನು ನಾವಿಲ್ಲಿ ನೋಡಿದ್ವಿ. ಮೊದಲಿಗೆ ನಾವು ನೋಡಿದ್ವಲ್ಲ ಬೆಳಕಿನ ಚಿತ್ತಾರಗಳು, ಅವು ಗ್ಯಾಲಾಕ್ಸಿಗಳು. ಒಂದು ಗ್ಯಾಲಾಕ್ಸಿಯಲ್ಲಿ ಕೋಟ್ಯಂತರ ಸೂರ್ಯರಿರ್ತಾರೆ. ಅವುಗಳಿಗಿಂತಲೂ ಹೆಚ್ಚಿನ ಗ್ರಹಗಳಲ್ಲಿರುತ್ತವೆ. ಅಂಥ ಎಣಿಸೋದಕ್ಕೆ ಸಾಧ್ಯವಾಗದಷ್ಟು ಗ್ಯಾಲಾಕ್ಸಿಗಳು ನಮ್ಮ ಬ್ರಹ್ಮಾಂಡದಲ್ಲಿವೆ. ಅವುಗಳನ್ನು ಹಬಲ್ ಟೆಲಿಸ್ಕೋಪ್ ಸೆರೆ ಹಿಡಿದಿದ್ದು. ಈ ಚಿತ್ರ ನಿಜಕ್ಕೂ ಅದ್ಭುತ ಅಂತ ಅನ್ನಿಸದೇ ಇರುವುದಿಲ್ಲ. ನಮ್ಮ ಬ್ರಹ್ಮಾಂಡ ಸಪಾಟಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅದು ಕೂಡ ಎಷ್ಟು ದಿನ ನಿಜ ಆಗಿರುತ್ತೋ ಗೊತ್ತಿಲ್ಲ. ಮುಂದಿನ ಸಂಶೋಧನೆಯಲ್ಲಿ ಮತ್ಯಾವುದೋ ಹೊಸ ವಿಷಯ ಗೊತ್ತಾಗಲೂಬಹುದು. ಇಂಥ ಬ್ರಹ್ಮಾಂಡದಲ್ಲಿ 4.9% ಮಾತ್ರ ಆರ್ಡಿನರಿ ಮ್ಯಾಟರ್ ಇದೆ. ಉಳಿದಂತೆ 26.8% ಡಾರ್ಕ್ ಮ್ಯಾಟರ್ ಹಾಗೂ 68.3% ಡಾರ್ಕ್ ಎನರ್ಜಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಅನ್ನೋದು ಹೇಗಿರುತ್ತೆ, ಅದು ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇದುವರೆಗೆ ಸಿಕ್ಕಿಲ್ಲ. ಹೀಗಾಗಿ ಅದನ್ನ ಬಲ್ಲವರು ಯಾರೂ ಇಲ್ಲ. ಇಂಥ ಬ್ರಹ್ಮಾಂಡವನ್ನ ಬೆಸೆದಿರುವುದು ಈ ಕಾಸ್ಮಿಕ್ ಟನಲ್ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಅತ್ಯಗತ್ಯವಾಗಿ ಆಗಬೇಕಾಗುತ್ತೆ. ಆ ಮೂಲಕ ನಮ್ಮ ಬ್ರಹ್ಮಾಂಡದ ಬಗ್ಗೆ, ಅದರಲ್ಲೂ ನಮ್ಮ ಸೌರ ಮಂಡಲದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ರಹ್ಮಾಂಡದಲ್ಲಿ ನಮ್ಮಂತೆಯೇ ಬೇರೆ ಗ್ಯಾಲಾಕ್ಸಿಗಳಲ್ಲಿ, ಬೇರೆ ಗ್ರಹಗಳಲ್ಲಿ ಮನುಷ್ಯರಿದಾರ? ಯಾವುದಾದ್ರೂ ಗ್ರಹದಲ್ಲಿ ನೀರಿದೆಯಾ? ಅಥವಾ ಅಲ್ಲಿನ ವಾತಾವರಣ ನಮಗಿಂತ ಭಿನ್ನವಾಗಿದೆಯಾ? ಅಲ್ಲಿನ ಜನ ನಮಗಿಂತ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರಾ, ಬುದ್ಧಿವಂತರ? ಈ ಥರದ ಸಾಕಷ್ಟು ಅಂಶಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಸಂಶೋಧನೆಗಳು ಅವಕಾಶವನ್ನು ಮಾಡಿಕೊಡುತ್ತವೆ. ಈ ಕಾರಣಕ್ಕಾಗಿಯೇ ಈ ಟನಲ್ ವಿಜ್ಞಾನಿಗಳ ನಿದ್ದೆಗೆ
ತಲೆಗೆಡಿಸಿದೆ. ಬಾಹ್ಯಾಕಾಶ ವಿಜ್ಞಾನಕ್ಕೆ ಇದೊಂದು ಹೊಸ ದಿಕ್ಕನ್ನ ತೋರಿಸ್ತಾ ಇದೆ. ಇದು ಗೆಳೆಯರೆ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿದೆ ಅಂತ ಹೇಳಲಾಗ್ತಾ ಇರುವ ಕಾಸ್ಮಿಕ್ ಟನಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.